ಚತುರ್ವಿಂಶತ್ಯಕ್ಷರ ಗಾಯತ್ರಿ. ಗಾಯತ್ರಿಯನ್ನ 24 ಅಕ್ಷರವುಳ್ಳದ್ದು ಅಂತ ಹೇಳ್ತಾರೆ. ಇದು ಪ್ರಸಿದ್ಧವಾಗಿದೆ. ಆ 24 ಅಕ್ಷರಗಳು ಭಗವಂತನ 24 ರೂಪಗಳನ್ನ ವರ್ಣಿಸ್ತವೆ. ಇದನ್ನೆಲ್ಲ ವ್ಯಾಖ್ಯಾನಿಸುವುದರಲ್ಲಿ ನನ್ನ ವಿಮರ್ಶೆ, ನನ್ನ ಸಂಗ್ರಹ ಇತ್ಯಾದಿ ಏನೂ ಇಲ್ಲ. ಗೋವಿಂದಾಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹ ಕನ್ನಡ ಅನುವಾದದ ಪುಸ್ತಕದಲ್ಲಿ ಹೇಳಿರುವುದನ್ನ ಹೇಳ್ತಾ ಇದ್ದೇನಷ್ಟೆ. ತತ್ ಅಂತ ಮೊದಲನೇ ಶಬ್ದ. ಓಂ ಭೂಹು ಭುವಃ ಸ್ವಹ ಇವೆಲ್ಲ ಏನಿವೆ, ಮೊದಲನೇದು ಓಂಕಾರ, ಮುಂದಿನವು ವ್ಯಾಹೃತಿಗಳು. ಹಾಗಾಗಿ ಅವುಗಳು ಗಾಯತ್ರಿಯಲ್ಲಿ ಸೇರಿದ ಶಬ್ದಗಳಲ್ಲ. ಗಾಯತ್ರಿ ಅನ್ನೋದು ಪ್ರಾರಂಭ ಕಾಣುವುದು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ. ಈ 3 ಪಾದಗಳಿಂದ ಮಾತ್ರ. ಈ 3 ಪಾದಗಳನ್ನು ಒಳಗೊಂಡದ್ದೇ ಗಾಯತ್ರಿ. 3 ಪಾದಗಳಲ್ಲಿ 8 ಅಕ್ಷರಗಳು ಇರ್ತವೆ. ಹಾಗಾಗಿ 24 ಅಕ್ಷರಗಳು. ಅಲ್ಲಿ ಮೊದಲನೇ ಅಕ್ಷರ ತತ್ ಅಂತ. ಆ ತತ್ಶಬ್ದದಿಂದ ವಾಚ್ಯನಾದವನು ಕೇಶವ. ಈ ಪ್ರತಿಯೊಂದು ಶಬ್ದಕ್ಕೂ ಇಲ್ಲಿ ಗೋವಿಂದಾಚಾರ್ಯರು ಅರ್ಥವನ್ನೇನೂ ವರ್ಣನೆ ಮಾಡಲಿಲ್ಲ. ತತ್ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಆ ವ್ಯಾಪ್ತಿಯಿಂದ ಅರ್ಥವನ್ನ ನಾವು ಬೇರೆ ಬೇರೆ ಕಡೆ ಎಲ್ಲ ನೋಡೇ ಇದ್ದೇವೆ. ಭಗವಂತನ ಪ್ರತಿಯೊಂದು ರೂಪವೂ ವ್ಯಾಪ್ತವೇ. ಈ ಕೇಶವ ಎಂಬ ಶಬ್ದ ತತ್ಶಬ್ದದಿಂದ ವಾಚ್ಯವಾಗಿದೆ. ಕೇಶವ ಎಂಬ ಭಗವಂತನ ರೂಪ ಅದು ಕೂಡ ವ್ಯಾಪ್ತವಾಗಿದೆ. ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ. ಅವರಿಬ್ಬರಲ್ಲೂ ಕೂಡ ವ ವ್ಯಾಪ್ತವಾಗಿದೆ. ವ ಅಂದ್ರೆ ಇರುವುದು, ವ ಗತಿ ಗಂಧನ. ಅವರಿಬ್ಬರಲ್ಲೂ ವ್ಯಾಪ್ತವಾಗಿದೆ, ಪ್ರತಿಯೊಬ್ಬರಲ್ಲೂ ಅದು ವ್ಯಾಪ್ತವಾಗಿದೆ ಅಂತ ನಾವು ಅದನ್ನು ತಿಳಿಯಬಹುದಷ್ಟೆ. ಮುಂದೆ ಸ ಅಂದ್ರೆ ನಾರಾಯಣ. ಸ ಅನ್ನುವ ಶಬ್ದ ಅಕಯ ಪ್ರವಿಸಂಭೂಮ ಸಖಾಹ ವಿಷ್ಣುವಾಚಕಾಹ ಅಂತ ಆಚಾರ್ಯರು ಬೃಹತ್ ಭಾಷ್ಯದಲ್ಲಿ ವರ್ಣಿಸಿರುವಂತಹ ಒಂದು ಕೋಶದ ಪ್ರಕಾರ ಸ ಅನ್ನುವುದು ಸಕಲ ಶಬ್ದಗಳು ಭಗವಂತನನ್ನು ಹೇಳೇ ಹೇಳ್ತವೆ. ಸ ಅನ್ನುವುದು ನಾರಾಯಣನನ್ನು ಹೇಳ್ತದೆ. ಸ ಅನ್ನುವುದು ಸಾರ, ಶ್ರೇಷ್ಠ ಅನ್ನೋದನ್ನು ಹೇಳ್ತದೆ, ನಮ್ಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ. ಈ ನಾರಾಯಣ ಅಂತನ್ನುವುದು ಮೂಲ ರೂಪ. ಭಗವಂತನ ಅನಂತ ರೂಪಗಳಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅನ್ನುವುದೇನಿಲ್ಲ. ಆದರೂ ನಾರಾಯಣ ಅಂತನ್ನುವುದು ಮೂಲ ರೂಪ ಅನ್ನುವ ದೃಷ್ಟಿಯಿಂದ ಅದರಿಂದಲೇ ಉಳಿದ ರೂಪಗಳೆಲ್ಲ ಕ್ರಮವಾಗಿ ವ್ಯಕ್ತ ಆಗ್ತಾ ಹೋಗ್ತವೆ ಅನ್ನುವ ದೃಷ್ಟಿಯಿಂದ ಅದು ಸ ಅಂದ್ರೆ ಸಾರ. ಸ ಅಂದ್ರೆ ಸಾರ, ಸಾರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಮೂಲ ರೂಪ ಆದ್ರಿಂದ ಸ ಎಂಬ ಅಕ್ಷರದಿಂದ ನಾರಾಯಣ ವಾಚ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಈಗ ಮಾಡ್ತಿರುವ ವ್ಯಾಖ್ಯಾನಗಳೆಲ್ಲ ನನ್ನವು. ಮೂಲ ಗೋವಿಂದಾಚಾರ್ಯರು ಅದರ ಒಂದು ಪರಿಕಲ್ಪನೆಯನ್ನು ನಮಗೆ ಕೊಟ್ಟಿದ್ದಾರೆ. ಮುಂದೆ ವಿ ಅಂತನ್ನುವುದು ಮಾಧವ ಅನ್ನೋದನ್ನ ವರ್ಣಿಸ್ತದೆ. ವಿ ಅಂದ್ರೆ ವಿಶಿಷ್ಟ ಅಂತ ಅರ್ಥ. ಮಾ ಅಂದ್ರೆ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ಧವ ಇವನು ಗಂಡ. ಗಂಡನಾದವನು, ಆ ಗಂಡನಾದ ನಾರಾಯಣ ಲಕ್ಷ್ಮೀದೇವಿಗಿಂತ ವಿಶಿಷ್ಟನೇ ಆಗಿರುವುದರಿಂದ ಆತನನ್ನ ವಿ ಎಂಬ ಅಕ್ಷರದಿಂದ ಮಾಧವ ಎಂಬ ರೂಪ ವಾಚ್ಯವಾಗ್ತದೆ ಅಂತ ನಾವು ತಿಳಿಯಬೇಕು. ತು ಅಂತ ಮುಂದಿನ ಆ ತು ಅನ್ನೋದು ಗೋವಿಂದ ಅನ್ನೋದನ್ನು ಹೇಳ್ತದೆ. ಈ ತು ಅನ್ನುವುದೇನಿದೆಯಲ್ಲ ಅದು ತತ ಅನ್ನುವುದರ ಒಂದು ಸಂಕ್ಷಿಪ್ತ ರೂಪ. ತತ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ನಮಗದು ಗೊತ್ತಿದೆ, ಹಿಂದೆ ಬಂದಿದೆ. ಆ ತತ ಎಂಬಲ್ಲಿನ ಒಂದು ತಕಾರವನ್ನು ಮಾತ್ರ ನಾವು ತಗೊಂಡಿದ್ದೇವೆ ಅನೇಕ ಬಾರಿ. ವಿಶ್ವ ಇತ್ಯಾದಿ ಶಬ್ದಗಳ ನಿರ್ವಚನವನ್ನು ನಾವು ನೋಡುವಾಗ ಮೊದಲನೇ ಅಕ್ಷರವನ್ನು ಮಾತ್ರ ತಗೊಂಡು ಒಂದು ಶಬ್ದದ ಮೊದಲ ಅಕ್ಷರ, ಮತ್ತೊಂದು ಶಬ್ದದ ಮೊದಲೊಂದು ಅಕ್ಷರ, ಅವೆರಡನ್ನು ಸೇರಿಸಿ ಒಂದು ಪದವನ್ನು ನಾವು ಸೃಷ್ಟಿಸುವುದು ಈ ಹಿಂದೆ ನಾವು ನೋಡಿದ್ದೇ ಇದೆ. ಆದ್ರಿಂದ ತತ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಅಲ್ಲಿನ ತ ಅನ್ನೋದು ಒಂದನ್ನು ಮಾತ್ರ ತಗೊಂಡಿದ್ದೇವೆ. ಆ ತ ಅನ್ನೋದಕ್ಕೆ ವ್ಯಾಪ್ತ ಅಂತ ಅರ್ಥ. ಮತ್ತೆ ಈ ತ ಅನ್ನುವುದಕ್ಕೆ ಉಕಾರವನ್ನು ಸೇರಿಸಿದ್ದೇವೆ. ಅಂತ್ಯಸ್ಥಿತ ಉಕಾರಸ್ತು ತಾಚ್ಛೀಲ್ಯಾದಿ ವಾಚಕ. ಉಕಾರ ಅನ್ನುವುದು ಭಗವಂತನ ಸ್ವಭಾವವನ್ನು ಹೇಳ್ತದೆ. ಅದು ವಿಷ್ಣು ಇತ್ಯಾದಿ ಕಡೆಗಳಲ್ಲಿ ನಾವು ನೋಡಿದ್ದೇವೆ. ಆದ್ರಿಂದಲೇ ತು ಅನ್ನುವುದು ವ್ಯಾಪ್ತಿ, ಆತನ ಸ್ವಭಾವ ಅಂತ ಅನ್ನೋದನ್ನು ತಿಳಿಸ್ತದೆ. ಗಾಂ ವಿಂದತಿ ಇತಿ ಗೋವಿಂದ. ಗೋ ಅಂದ್ರೆ
ಪ್ರಕೃತಿ, ಒಟ್ಟಾರೆ ಇಡೀ ವಿಶ್ವ, ಆ ವಿಶ್ವವೆಲ್ಲವನ್ನೂ ಕೂಡ ವಿಂದತಿ, ವ್ಯಾಪಿಸಿದವನು, ವಿಂದತಿ ಪಡೆದವನು, ತಿಳಿದವನು, ಹೀಗೆಲ್ಲ ಅರ್ಥ ಇದೆ. ಹಾಗೆ ವ್ಯಾಪಿಸಿದವನು, ಎಲ್ಲ ಕಡೆ ಇರುವವನು ಅನ್ನೋ ಅರ್ಥ ಆ ಗೋವಿಂದ ಎಂಬ ಶಬ್ದದಿಂದ ತಿಳಿಯುತ್ತದೆ. ಮುಂದೆ ತತ್ಸವಿತುರು ವರೇಣ್ಯಂ ಎಂಬಲ್ಲಿ ವ ಎಂಬ ಶಬ್ದ ವಿಷ್ಣುವನ್ನ ವರ್ಣಿಸುತ್ತದೆ. ಕೋಶಗಳಲ್ಲಿ ಬೃಹತ್ ಧಾತು ರೂಪಾವಳಿಯಲ್ಲಿ ವಶ ಹಿಂಸಾಯಾಮ್ ಅಂತ ಒಂದು ಧಾತು ಇದೆ. ಅದು ಗದತಿ ಎನ್ನುವ ಧಾತುವಿನಂತೆ ನಡೀತದೆ ಅಂತ ವರ್ಣನೆ ಮಾಡಿದ್ದಾರೆ. ಅದು ಈ ಭ್ವಾದಿಗಣದಲ್ಲಿ ಸೇರಿದ್ದು ಅಂತ ವರ್ಣನೆ ಇದೆ. ಅದು ನೋಡಿದರೆ ಸಿಗ್ಲಿಕ್ಕಿಲ್ಲ, ಆದರೆ ಬೃಹತ್ ಧಾತು ರೂಪಾವಳಿಯಲ್ಲಿ ಅದನ್ನು ಉದ್ಧರಿಸಿದ್ದಾರೆ. ಸಕರ್ಮಕವಾದ ಸೇಟ್ ಧಾತು ಇದು, ಪರಸ್ಮೈಪದ ಧಾತು, ಮೂರ್ಧನ್ಯ ಶಕಾರ, ಷಣ್ಮುಖ ಎಂಬಲ್ಲಿ ಏನು ಶಕಾರ ಬರೀತೀವಿ ಅಂಥ ಶಕಾರ ಇದು. ವಶ ಹಿಂಸಾಯಾಮ್ ಅಂತ. ಹೀಗೆ ಈ ವಶಧಾತುವಿನಲ್ಲಿ ಆ ಶಕಾರ ಏನಿದೆ, ಆ ಶಕಾರ ಅಂತ ಕೊನೆಯದ್ದು ಲೋಪ ಕಂಡಿದೆ. ಅದು ಕೇವಲ ಇಲ್ಲಿ ವಕಾರವಾಗಿ ಗಾಯತ್ರಿಯಲ್ಲಿ ಉಳಿದಿದೆ, ತತ್ಸವಿತುರ್ವ ಎಂಬಲ್ಲಿ. ಆದರೆ ಲೋಪ ಕಾಣದೆ ವಿಷ್ಣು ಎಂಬ ಶಬ್ದದಲ್ಲಿ ಉಳ್ಕೊಂಡಿದೆ ವಶ ಧಾತು. ಆ ವಶ ಧಾತುವಿಗೆ ಮುಂದೆ ತೃತೀಯೋ ಅತಿಶಯೇ, ಇನ್ನೊಬ್ಬರನ್ನ ಹಿಂಸಿಸುವವನು ಅಂತ ಅರ್ಥ. ಅದರರ್ಥ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ನಾಶಪಡಿಸುವವನು ಅಂತ ಅರ್ಥ ಆಗ್ತದೆ. ಆ ಕಾರಣದಿಂದ ಈತನನ್ನ ವಶ್ ಅಂತ ಅನ್ಬೇಕು. ಮುಂದೆ ನು ಅಂದ್ರೆ ಎಲ್ಲರನ್ನೂ ಪ್ರೇರಿಸುವವನು ಅಂತ ಅರ್ಥ. ಕೇವಲ ಸಾಧಾರಣವಾಗಿ ಉಳಿದವರಂತೆ ಹಿಂಸಿಸುವವನಲ್ಲ, ವಿಶಿಷ್ಟವಾಗಿ ಎಲ್ಲರನ್ನೂ ಕೂಡ ನಾಶಪಡಿಸಿ ಅವರನ್ನ ಪ್ರಳಯದ ಕಡೆಗೆ ತೆಗೆದುಕೊಂಡು ಹೋಗುವವನು. ಅವನ ಕ್ರಿಯೆಗಳೆಲ್ಲವೂ ಕೂಡ ಅಪ್ರಾಕೃತವಾದ್ದರಿಂದ, ಲೋಕಾತೀತವಾದ್ದರಿಂದ ಅದು ತೃತೀಯ ಅತಿಶಯ. ವಶ್ ಎಂಬಲ್ಲಿ ಅಕಾರ ಇದ್ದದ್ದು ವಿ ಎಂಬುದಾಗಿ ಪರಿಣಮಿಸಿದೆ. ಹೀಗೆ ಅದು ಅಕಾರ ಇದ್ದದ್ದು ಇಕಾರವಾಗಿ ಪರಿಣಮಿಸಿ ವಿಶ್ ಆಗಿದೆ. ಮುಂದೆ ನುದತಿ ಅಂದ್ರೆ ಪ್ರೇರಿಸುತ್ತಾನೆ. ವಿಷ್ಣು ಎಂಬ ಶಬ್ದ ಹೀಗೆ ನಿಷ್ಪನ್ನವಾಗಿದೆ ಅಂತ ನಾವು ಭಾವಿಸಬಹುದು. ಆ ಮೂಲ ವಶಧಾತು ಏನಿದೆ, ವಶಧಾತುವಿನ ಆದ್ಯಕ್ಷರವೇ ವ, ಅದು ಗಾಯತ್ರಿಯಲ್ಲಿ ವ ಎಂಬುದಾಗಿ ಉಳಿದಿದೆ. ಹೀಗೆ ವಕಾರ ಅಂತ ಅನ್ನುವುದು ವಿಷ್ಣುವನ್ನು ಹೇಳ್ತದೆ ಅಂತ ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬಹುದು. ಧಾತು ಕೋಶಗಳಲ್ಲಿ ರೇಪ್ ಗತವು ಅಥವಾ ರೇವ್ ಗತವು ಅನ್ನೋ ಧಾತುಗಳಿವೆ. ಈ ರೇಪ್ ಆಗಲಿ ರೇವ್ ಆಗಲಿ ಇವೆರಡೂ ಧಾತುಗಳಿಗೂ ಕೂಡ ಗತಿ ಅಂತ ಅರ್ಥ ಇದೆ. ಗತಿ ಅಂದ್ರೆ ಹೋಗುವುದು, ತಿಳಿಯುವುದು, ಹೀಗೆಲ್ಲ ಅರ್ಥ ಆಗ್ತದೆ, ನಮ್ಗೆ ಗೊತ್ತಿದೆ. ಮತ್ತೆ ಹೋಗುವುದು ಅಂದ್ರೆ ಹೋಗಿಸುವುದು, ನಿಜಂತವಾಗಿ ಅದನ್ನೇ ತಗೊಂಡಾಗ ಅದನ್ನೇ ಈ ರೇಪಯತಿ ಅಂತ ಹೀಗೆ ತಗೊಂಡಾಗ ಇದು ವೇಪ ಧಾತುವಿನಂತೆ ನಡೀತದೆ. ಆದ್ರಿಂದ ರೇಪಯತಿ ರೇವಯತಿ ಅಂತ ತಗೊಂಡಾಗ ಹೋಗಿಸುತ್ತಾನೆ ಅಂತ ಅರ್ಥ ಬರ್ತದೆ. ಹೋಗಿಸುವುದೇನನ್ನ, ಇಡೀ ಜಗತ್ತನ್ನು ಕೂಡ ಪ್ರಳಯ ಕಾಲದಲ್ಲಿ ಆತ ಹೋಗಿಸ್ತಾನೆ, ನಾಶದ ಕಡೆಗೆ ತಗೊಂಡು ಹೋಗ್ತಾನೆ. ಆದ್ರಿಂದ ಅವನನ್ನ ರೇಪಯತಿ ರೇವಯತಿ ಅಂತ ನಾವು ಅನ್ಬಹುದು. ಮಧುಸೂದನ ಅನ್ನೋ ಶಬ್ದಕ್ಕೂ ಕೂಡ ಅದೇ ಅರ್ಥ ಇದೆ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸರ್ವತತ್ವ ಲಯತ್ವಾಚ್ಯ ಮಧುಹ ಮಧುಸೂದನ ಅಂತ ಶಬ್ದವನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲಾ ತತ್ವಗಳು, ಪೃಥ್ವಿ ಅಪು ಮೊದಲಾದ ತತ್ವಗಳು, ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿ ಎಲ್ಲ ತತ್ವಗಳು, ಆ ತತ್ವಗಳನ್ನ ಆತ ಲಯದ ಕಡೆಗೆ ತೆಗೆದುಕೊಂಡು ಹೋಗುವುದರಿಂದ, ಮಧು ಎಂಬ ಶಬ್ದಕ್ಕೆ ತತ್ವ ಅಂತ ಅರ್ಥ ಇರೋದ್ರಿಂದ ಮಧುಸೂದನ, ಸೂದನ ಅಂದ್ರೆ ನಾಶಪಡಿಸುವವನು, ಎಲ್ಲ ತತ್ವಗಳನ್ನು ನಾಶಪಡಿಸುವವನು ಮಧುಸೂದನ ಅಂತ ಶಬ್ದದ ಅರ್ಥವನ್ನ ಹೇಳಿದ್ದಾರೆ ಉದ್ಯೋಗ ಪರ್ವದಲ್ಲಿ. ಆ ಒಂದು ಅಭಿಪ್ರಾಯವನ್ನ ಈ ರೇ ಅನ್ನೋದು ಕೂಡ ತಿಳಿಸ್ತದೆ. ಎಲ್ಲವನ್ನು ಕೂಡ ನಾಶಪಡಿಸುವನು, ರೇವಯತಿ ಅಥವಾ ರೇಪಯತಿ ಅಂತ. ಹೀಗೆ ಆ ರೇಪು ಧಾತು ಅಥವಾ ರೇವಧಾತು ಅದರ ಮೊದಲ ಅಕ್ಷರ ರೇ ಅಂತ ಉಳಿದಿದೆ. ಅದಕ್ಕೂ ಕೂಡ ತತ್ವಗಳನ್ನ ನಾಶಪಡಿಸುವವನು ಪ್ರಳಯ ಕಾಲದಲ್ಲಿ ಅಂತ ಅರ್ಥ. ಅದರ ವ್ಯಾಖ್ಯಾನವನ್ನೇ ಮಹಾಭಾರತದ ಬೆಳಕಿನಲ್ಲಿ ಈ ಮಧುಸೂದನ ಎಂಬ ಶಬ್ದವು ಕೂಡ ಹೇಳ್ತಿದೆ ಅಂತ ನಾವು ಅನುಸಂಧಾನಕ್ಕೆ ತಂದುಕೊಳ್ಳಬಹುದು. ಮುಂದೆ
ನೀ ಎಂಬುದು ತ್ರಿವಿಕ್ರಮ ಅನ್ನುವುದನ್ನ ಹೇಳ್ತದೆ. ಮತ್ತೆ ಎಂ ಅನ್ನುವುದು ವಾಮನನನ್ನ ಹೇಳ್ತದೆ. ಅದು ಹೇಗೆ ಅದನ್ನು ಈ ತರ ವ್ಯಾಖ್ಯಾನಿಸಬಹುದು. ಈ ನೀ ಅಂತೇನು ಹ್ರಸ್ವ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಧಾತುಗಳನ್ನು ನಾವು ಗಮನಿಸಿದ್ರೆ ಬೇರೆ ಬೇರೆ ಕಡೆ ನಿಸ್ ಚುಂಬನೆ ಅಂತ ಒಂದು ಧಾತು ಇದೆ. ನಿಸ್ ಅಥವಾ ನಿಸಿ ಚುಂಬನೆ, ಚುಂಬಿಸುವುದು ಅಂತ ಅದಕ್ಕೆ ಅರ್ಥ. ಅದು ಹೇಗೆ ಚುಂಬಿಸುವುದು ಅಂದ್ರೆ ಏನು? ನಾವಿದನ್ನ ವ್ಯವಹಾರದಲ್ಲಿ ಬಳಕೆ ಮಾಡ್ತೀವಿ, ತಮ್ಗೆಲ್ಲರಿಗೂ ಗೊತ್ತಿರ್ತದೆ. ಗಗನ ಚುಂಬಿಗಳಾದಂತಹ ಕಟ್ಟಡಗಳು ಅಂತ ಹೇಳಿ, ಆಕಾಶವನ್ನ ಸ್ಪರ್ಶಿಸುವಂತಹ ದೊಡ್ಡ ದೊಡ್ಡ ಮರಗಳು, ಕಟ್ಟಡಗಳು ಅಂತ ಹೀಗೆಲ್ಲ ನಾವು ಪ್ರಯೋಗ ಮಾಡ್ತೇವೆ. ತ್ರಿವಿಕ್ರಮ ರೂಪಿಯಾದ ಭಗವಂತ ಆ ಭೂಮ್ಯಾಕಾಶಗಳನ್ನ ಚುಂಬಿಸಿದಂತಹ ಮಹಾ ವ್ಯಕ್ತಿತ್ವ ಇದ್ದವನು. ಅದಕ್ಕಾಗಿ ನಿಸ್ ಚುಂಬನೆ, ನಿಸ್ತೆ, ಲಟ್ಲಕಾರ ನಿಸ್ತೆ ಅಂತ ಆಗ್ತದೆ. ಮುಟ್ಟುತ್ತಾನೆ, ಮೇಲಕ್ಕೆ ಕೆಳಕ್ಕೆ ಎಡ ಬಲಕ್ಕೆ ಎಲ್ಲ ಕಡೆನೂ ಕೂಡ ಸರ್ವವನ್ನು ಕೂಡ ಮುಟ್ಟಿದವನು, ಸರ್ವವನ್ನು ವ್ಯಾಪಿಸಿದವನು. ಹೀಗೆ ಗಗನಚುಂಬಿ ಅನ್ನುವುದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ, ಅಂಥ ಪ್ರಯೋಗಗಳನ್ನು ಗಮನದಲ್ಲಿ ಇಟ್ಕೊಂಡ್ರೆ, ನೀ ಅನ್ನುವುದು ಕೂಡ ಎಲ್ಲವನ್ನೂ ಚುಂಬಿಸಿದಂತಹ, ಎಲ್ಲವನ್ನೂ ಮುಟ್ಟಬಲ್ಲಂತಹ ವ್ಯಕ್ತಿತ್ವ ಅಂತ ಗೊತ್ತಾಗ್ತದೆ. ತ್ರಿವಿಕ್ರಮ ಅನ್ನುವುದು ಕೂಡ ಮೊದಲು ವಾಮನನಾಗಿದ್ದ ಭಗವಂತ, ಕುಳ್ಳನಾಗಿದ್ದ ಭಗವಂತ, ಮುಂದೆ ಆತನೇ ತ್ರಿವಿಕ್ರಮನಾದ. ನಮಗಿದೆಲ್ಲ ಗೊತ್ತಿದೆ. ಅದ್ಭುತವಾದಂತಹ 3 ಲೋಕಗಳನ್ನು ಕೂಡ, ಅದನ್ನ ಹಿಂದೆ ನಾವು ತ್ರಿವಿಕ್ರಮ ಶಬ್ದದ ಅರ್ಥವನ್ನ ನೋಡುವಾಗ ನೋಡಿದ್ದೇವೆ ಈ ಆಚಮನದಲ್ಲಿ. 3 ಹೆಜ್ಜೆಗಳಿಂದ 3 ಲೋಕಗಳನ್ನು ಕೂಡ ಅಳೆದವನು ಅಂತ ಅರ್ಥ. ಹೀಗೆ ಅಳೆದು ಎಲ್ಲವನ್ನೂ ಕೂಡ ಮುಟ್ಟಿದವನು, ಚುಂಬಿಸಿದವನು ಅಂತ ಅರ್ಥ. ನೀ ಎನ್ನುವುದು ನಿಸ ಚುಂಬನೆ ಎಂಬ ಧಾತುವಿನಿಂದ ಹೀಗೆ ಹೊರಟದ್ದು. ಅದನ್ನೇ ತ್ರಿವಿಕ್ರಮ ಅನ್ನೋ ಶಬ್ದವು ಕೂಡ ಹೇಳ್ತದೆ. ಮುಂದೆ ಎಂ ಅನ್ನುವ ಅಕ್ಷರ, ಅದು ಈ ಗಾಯತ್ರಿಯಲ್ಲಿ 8ನೇ ಅಕ್ಷರ, ಮೊದಲನೇ ಪಾದದಲ್ಲಿ. ಅದು ವಾಮನ ಅನ್ನುವ ಭಗವಂತನ ರೂಪವನ್ನು ವರ್ಣನೆ ಮಾಡ್ತದೆ. ಎಂ ಅನ್ನುವುದು ಈ ವಾಮನನ್ನ ಹೇಗೆ ಹೇಳ್ತದೆ ಅಂದ್ರೆ, ವಾಮನ ಅನ್ನುವ ಶಬ್ದಕ್ಕೆ ಇರುವಂತಹ ಅನೇಕ ಅರ್ಥಗಳನ್ನ ಈ ಹಿಂದೆ ನಾವು ನೋಡಿದ್ದೇವೆ ಸ್ಮಾರ್ತಾಚಮನದಲ್ಲಿ. ಅಲ್ಲಿರುವಂತಹ ಒಂದರ್ಥ ಸಕಲ ದೇವತೆಗಳಿಂದಲೂ ಕೂಡ ಸ್ವೀಕರಿಸಲಿಕ್ಕೆ, ಸೇವಿಸಲಿಕ್ಕೆ, ಪೂಜಿಸಲಿಕ್ಕೆ ಯೋಗ್ಯನಾಗಿರುವವನು ಅಂತ ಅರ್ಥ. ವನನೀಯ ಸರ್ವೈ ದೇವೈ ಸಂಭಜನೀಯ ಇತಿ ವಾಮನ. ಎಲ್ಲ ದೇವತೆಗಳಿಂದಲೂ ಆತ ವನನೀಯ ಅಂದ್ರೆ ಪೂಜ್ಯ, ಅದಕ್ಕಾಗಿ ಆತನನ್ನ ವಾಮನ ಅಂತ ಹೇಳ್ತಾರೆ ಅಂತ ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಶಾಂಕರ ಭಾಷ್ಯದಲ್ಲೇ ಆ ಅರ್ಥವನ್ನ ಶಂಕರಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಬೇರೆ ಬೇರೆ ಅರ್ಥಗಳನ್ನು ಕೂಡ ನಾವು ನೋಡಿದ್ವಿ ಹಿಂದೆ. ಈಗ ನಮಗೆ ಇಲ್ಲಿ ಬೇಕಾಗಿರುವ ಅರ್ಥ ಎಲ್ಲ ದೇವತೆಗಳಿಂದಲೂ ಪೂಜ್ಯ ಯಾಕೆ ಅಂದ್ರೆ, ಈ ಎಂ ಎಂಬ ಶಬ್ದ ಏನಿದೆಯಲ್ಲ, ಈ ಯಜದೇವ ಪೂಜಾ ಸಂಗತಿಕರಣ ದಾನೇಶು ಅಂತ ಒಂದು ಧಾತುವನ್ನು ನಾವು ನೆನಪು ಮಾಡ್ಕೋಬೇಕು ಈ ಸಂದರ್ಭದಲ್ಲಿ. ಯಜಧಾತುವಿಗೆ ದೇವಪೂಜಾ ಅಂತ ಅರ್ಥ. ಹಾಗಾದ್ರೆ ಇಜ್ಜತೆ ಅಂದ್ರೆ ಪೂಜಿಸಲ್ಪಡುತ್ತಾನೆ, ದೇವತೆಗಳಿಂದ ಪೂಜಿಸಲ್ಪಡುತ್ತಾನೆ. ಆದ್ರಿಂದ ಆತ ವಾಮನ ಅಂತಂದ್ರೂ ಕೂಡ ಎಲ್ಲ ದೇವತೆಗಳಿಂದಲೂ ಪೂಜಿಸಲ್ಪಡ್ತಾನೆ ಅಂತಾನೆ ಅರ್ಥ. ಹಾಗಾಗಿ ಎಂ ಅನ್ನುವುದು ಆ ವಾಮನನನ್ನು ಹೇಳ್ತದೆ. ಅಕಯ ಪ್ರವಿಸಂಭೂಮ ಸಖಾಹ ವಿಷ್ಣುವಾಚಕಾಹ ಅಂತ ಹಿಂದೆ ಹೇಳಿದ ಕೋಶಕ್ಕನುಸಾರವಾಗಿ ಅನ್ನುವುದು ಕೂಡ ಭಗವಂತನನ್ನ ಹೇಳೇ ಹೇಳ್ತದೆ. ಜ್ಞಾನ ರೂಪ ಇತ್ಯಾದಿ ಅರ್ಥಗಳಕ್ಕಿದ್ದೇ ಇದೆ. ಈತನು ಕೂಡ ಭಗವಂತನು, ವಾಮನ ರೂಪಿಯಾದ ಭಗವಂತನು ಕೂಡ ಜ್ಞಾನ ರೂಪನಾದವನೇ. ಅವನನ್ನ ಮಧ್ಯೆ ವಾಮನ ಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಉಪನಿಷತ್ತು ತಿಳಿಸುವಂತೆ, ವಾಮನ ರೂಪಿಯಾದ ಭಗವಂತ ಎಲ್ಲ ದೇವತೆಗಳಿಂದಲೂ ಕೂಡ ಪೂಜ್ಯನಾಗಿದ್ದಾನೆ. ಪೂಜ್ಯನಾಗಿದ್ದಾನೆ ಅನ್ನುವುದನ್ನೇ ಅನ್ನುವುದನ್ನ ಅನ್ನುವುದು ಮತ್ತೆ ಎಂ ಅನ್ನುವುದು ಅವನನ್ನು ಹೇಳ್ತದೆ ಅಂತ ತಿಳಿಯಬೇಕು. ಎಂ ಅನ್ನುವುದು ನಮಗೆ ಗೊತ್ತಿರುವಂತೆ ಅದು ವಾಯು ಬೀಜ. ಪಾಪಪುರುಷ ವಿಸರ್ಜನದಲ್ಲಿ ಓಂ ಎಂ ಓಂ ಓಂ ಎಂ ಓಂ ಅಂತ 6 ಬಾರಿ ಹೇಳಿ ಪಾಪಪುರುಷನನ್ನ ಒಣಗಿಸ್ತೇವೆ. ಹಾಗಾಗಿ ಎಂ ಅನ್ನುವುದು ಈ ವಾಯುವನ್ನ ವರ್ಣನೆ ಮಾಡ್ತದೆ. ವಾಮನ ಅನ್ನುವ ಶಬ್ದವೂ ಕೂಡ ಆ ವಾಯುವಿಗೂ ಈತ ಪ್ರೇರಕ ಅನ್ನೋ ಅರ್ಥವನ್ನ ಹೇಳ್ತದೆ. ಅದಕ್ಕೆ ಕಾರಣ ಏನು? ಈ ವಾಮನ ಅನ್ನೋ ಶಬ್ದಕ್ಕೆ ಶಿವನಲ್ಲಿದ್ದು ಶಿವನನ್ನ ಪ್ರೇರಿಸುವವನು, ಶಿವರೂಪಿ ಸ್ವೇ ಸ್ಥಿತ ವಾಮಂ ಹರಂ ನಯತಿ ಇತಿ ವಾಮನಃ ಅನ್ನೋ ಅರ್ಥವನ್ನ ಬೇರೆ ಬೇರೆ ಕಡೆ ಹೇಳಿದ್ದಾರೆ. ವಾಮ ಶಬ್ದದಿಂದ ರುದ್ರದೇವ ವಾಚ್ಯ, ಅವನಿಗೆ ವಾಮದೇವ ಅಂತ ಹೇಳ್ತಾರೆ. ಆ ವಾಮದೇವನನ್ನ, ಆ ರುದ್ರನನ್ನು ಪ್ರೇರಿಸುವವನು ಇವನು.
ಆ ರುದ್ರನನ್ನು ಪ್ರೇರಿಸುವವನು ಅಂತ ಇಲ್ಲಿ ಯಾಕೆ ಪ್ರಸ್ತಾವಿಸಿದೆ ಅಂದ್ರೆ, ರುದ್ರನನ್ನು ಪ್ರೇರಿಸುವವನಷ್ಟೇ ಅಲ್ಲ, ಪ್ರಾಣನನ್ನೂ ಪ್ರೇರಿಸುವವನು. ವಾಮ ಶಬ್ದದಿಂದ ರುದ್ರ ಹೇಗೆ ವಾಚ್ಯನೋ, ಪ್ರಾಣನೂ ಮುಖ್ಯವಾಗಿ ವಾಚ್ಯನೇ ಆಗಿದ್ದಾನಲ್ಲ. ಸರ್ವಶಬ್ದ ವಾಚ್ಯನಾದವನು ಪ್ರಾಣನೂ ಕೂಡ ಆಗಿದ್ದಾನೆ. ಆದ್ರಿಂದ ವಾಮಂ ಅಂದ್ರೆ ಪ್ರಾಣಂ ನಯತಿ ಇತಿ ವಾಮನಃ. ಆ ಪ್ರಾಣನನ್ನ ಜಗತ್ತನ್ನು ಮುನ್ನಡೆಸುವವನು ಪ್ರಾಣ, ಪ್ರಾಣನನ್ನ ಅಂದ್ರೆ ವಾಮನನ್ನ ಮುನ್ನಡೆಸುವವನು ಈ ಭಗವಂತ. ಆದ್ರಿಂದ ಆತನೇ ವಾಮನ, ವಾಮ ಶಬ್ದವಾಚ್ಯನಾದ ಪ್ರಾಣನನ್ನ ಮುನ್ನಡೆಸುವವನು. ಮತ್ತೆ ಆ ವಾಮನ ಅನ್ನೋದನ್ನೇ ಆ ಎಂ ಅನ್ನೋದನ್ನು ಹೇಳ್ತದೆ. ಎಂ ಅನ್ನೋದು ವಾಯು ಬೀಜ, ಅದು ವಾಯುವನ್ನ ಸಂಕೇತಿಸಿದರೆ ಆ ವಾಯು ಯಾರ ಅಧೀನವೋ ಆ ಭಗವಂತನು ಕೂಡ ಎಮ್ಮೆ ಆಗಿದ್ದಾನೆ. ಯದಧೀನ ಯಸ್ಯ ಸತ್ತ ತತ್ತತಿತ್ಯೇವ ಚೋಚ್ಯತೆ. ವಾಯು ಭಗವಂತನ ಅಧೀನ ಆದ್ರಿಂದ ಎಂ ಶಬ್ದವಾಚ್ಯನಾದ ವಾಯು ಕೂಡ ಭಗವಂತನ ಅಧೀನನಾದ್ರಿಂದ ಭಗವಂತನು ಎಂ ಆಗಿದ್ದಾನೆ. ಭಗವಂತ ಎಂ ಆದಂತೆ ವಾಮನನು ಆಗಿದ್ದಾನೆ. ವಾಮ ಶಬ್ದವಾಚ್ಯನಾದ ಪ್ರಾಣನನ್ನ ಆತ ಮುನ್ನಡೆಸ್ತಾನೆ ಅಂತ ನಾವು ತಿಳಿಯಬಹುದು. ಇವಿಷ್ಟು ಆ ಮೊದಲ 8 ಅಕ್ಷರಗಳಿಂದ ತತ್ ಅಲ್ಲಿಂದ ಎಂ ಅನ್ನುವವರೆಗೆ 8 ಅಕ್ಷರಗಳಿಂದ ಆ ಕೇಶವ ಅನ್ನುವುದರಿಂದ ವಾಮನ ಅನ್ನುವುದರವರೆಗೆ ಹೇಗೆ ಭಗವಂತನ 8 ರೂಪಗಳು ವಾಚ್ಯ ಆಗಿವೆ ಅಂತ ವರ್ಣಿಸುವಂತಹ ಒಂದು ಪ್ರಸಂಗ ಅದು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಸಂಗತಿ ಇದೆ. ಗಾಯತ್ರಿಯ 3 ಪಾದಗಳಲ್ಲಿ 8 ಅಕ್ಷರಗಳು ಇರಬೇಕು. ಮೊದಲನೇ ಪಾದದಲ್ಲಿ ವರೇಣ್ಯಂ ಎಂಬಲ್ಲಿ 7 ಅಕ್ಷರಗಳಿವೆ. ಆದರೆ ನಾವಲ್ಲಿ ಅದನ್ನ ವರೇಣಿಯಂ ಅಂತ ನ್ಯಂ ಅನ್ನುವುದನ್ನ ನಕಾರಕ್ಕೆ ಯಕಾರದ ಒತ್ತಕ್ಷರ ಏನಿದೆ ಅದನ್ನೇ ನಿಯಂ ಅಂತ ಹೀಗೆ ಓದಬೇಕು. ಇದು ವೈದಿಕ ಸಂಪ್ರದಾಯ. ಕ್ಷೈಪ್ರಾನ್ ವ್ಯೂಹೇತ ಅಂತ ಯವರಲ ಹೀಗೆಲ್ಲ ಕೆಲವು ಅಕ್ಷರಗಳನ್ನ ಬಿಡಿಸಿ ಓದಬೇಕು ಅಂತ ಒಂದು ನಿಯಮ ಇರೋದ್ರಿಂದ ವರೇಣ್ಯಂ ಎಂಬುದನ್ನ ವರೇಣಿಯಂ ಅಂತ ಓದ್ತಾರೆ. ಈಗ ಇನ್ನೊಂದು ಉದಾಹರಣೆ ತಮಗೆಲ್ಲರಿಗೂ ನೆನಪಿರ್ತದೆ. ತ್ರ್ಯಂಬಕಂ ಎಂಬಲ್ಲಿ ತ್ರಿಯಂಬಕಂ ಅಂತ ತರ ಯ ಈ 3 ಅಕ್ಷರಗಳ ಒತ್ತಕ್ಷರ ಅದು. ತ್ರ್ಯಂಬಕ ಅಂತ ಒಟ್ಟಾರೆ 3 ಅಕ್ಷರಗಳಾಗ್ತವೆ. ಆದ್ರೆ ಅದನ್ನೇ ತ್ರಿಯಂಬಕಂ ಅಂತ 4 ಅಕ್ಷರವಾಗಿಯೂ ಕೂಡ ಓದೋದು ಒಂದು ರೂಢಿಯಲ್ಲಿದೆ. ಅದರಂತೆ ಇಲ್ಲಿಯೂ ಕೂಡ ವರೇಣ್ಯಂ ಅನ್ನುವುದನ್ನೇ ವರೇಣಿಯಂ ಅಂತ ಓದ್ತಾರೆ. ಹಾಗೆ ಓದಿದಾಗ 8 ಅಕ್ಷರಗಳಾಗ್ತವೆ. ಮತ್ತೊಂದು ಉದಾಹರಣೆ ಸಹಸ್ರ ಶೀರ್ಷಂ ದೇವಂ. ಶೀರ್ಷ ಅಂತ ಇದು 2 ಅಕ್ಷರಗಳ ಶಬ್ದ, ತಲೆ ಅಂತ ಅರ್ಥ. ಅದನ್ನೇ ಸಹಸ್ರ ಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ಅಂತ ನಾರಾಯಣ ಸೂಕ್ತ ಅಂತ ಅದನ್ನು ಹೇಳ್ತಾರೆ. ಅಲ್ಲಿ ಶೀರ್ಷಂ ಅನ್ನುವುದನ್ನ ಶೀರ್ಷಂ ಅಂತ ಓದಿದಂತೆ ಇಲ್ಲೂ ಕೂಡ ವರೇಣ್ಯಂ ಇದ್ದದನ್ನ ವರೇಣಿಯಂ ಅಂತ ಓದಬೇಕು. ಹೀಗೆ ಣಿ ಮತ್ತು ಎಗಳು ನಾವು ಬಿಡಿಸಿ ಓದಿದಾಗ ಅವು 2 ಅಕ್ಷರ ಆಗ್ತವೆ. ಒಂದೇ ಅಕ್ಷರವಾಗಿ ಓದಿದಾಗ ಣ್ಯ ಆಗ್ತವೆ. ಅಲ್ಲಿ ಒಂದು ಸ್ವಾರಸ್ಯ ಇದೆ. ತ್ರಿವಿಕ್ರಮ ಮತ್ತು ವಾಮನ ಏನಿದ್ದಾರಲ್ಲ, ಅವನು ಮೊದಲು ವಾಮನನಾಗೇ ಇದ್ದ, ಚಿಕ್ಕವನಾಗೇ ಇದ್ದ. ಅವನು ಬಲಿಯನ್ನ ನಿಗ್ರಹಿಸಲಿಕ್ಕಾಗಿ ಮುಂದೆ ತ್ರಿವಿಕ್ರಮನಾದ. ಮೂಲತಃ ನ್ಯ ಅನ್ನುವುದು ನಕಾರ ಮತ್ತು ಯಕಾರಗಳ ಒತ್ತಕ್ಷರವೇ. ಆದರೆ ಬಿಡಿಸಿ ಓದಿದಾಗ ಆ ಭಗವಂತನ ರೂಪಗಳನ್ನೇ 2 ನಾವು ಕಂಡಾಗ ವಾಮನ ಮತ್ತು ತ್ರಿವಿಕ್ರಮ ಹೇಗೋ, ನ್ಯ ಅನ್ನುವುದನ್ನೇ ಬಿಡಿಸಿ ಓದಿದಾಗ ಣಿ ಮತ್ತು ಯ ಅಂತ ಅದನ್ನ ಹೇಳಬೇಕು. ಇದನ್ನೆಲ್ಲ ಬನ್ನಂಜೆ ಗೋವಿಂದಾಚಾರ್ಯರು ಬೇರೆ ಬೇರೆ ಕಡೆ ವ್ಯಾಖ್ಯಾನಿಸಿದ್ದಾರೆ. ಈ ಗ್ರಂಥದಲ್ಲೂ ಕೂಡ ವ್ಯಾಖ್ಯಾನಿಸಿದ್ದಾರೆ ಅದನ್ನ. ಹಾಗಾಗಿ ಇಲ್ಲಿ ನನಗೊಂದು ಪ್ರತ್ಯೇಕವಾದ ಸಂಶೋಧನೆ ಇದಕ್ಕೆ ಸಂಬಂಧಪಟ್ಟಂತೆ ಏನೂ ಇಲ್ಲ. ಅವ್ರು ಹೇಳಿದ್ದನ್ನ ಹೇಳಿದ್ದೇನೆ. ಆದರೆ ಆ ಅಕ್ಷರಗಳಿಂದ ಏನೇನು ಅರ್ಥ ಬರ್ತದೆ ಅದು ಆ 8 ರೂಪಗಳಿಗೆ ಹೇಗೆ ವಾಚಕ ಅನ್ನೋದನ್ನು ಮಾತ್ರ ನಾನು ಹೇಳುವಂತ ಪ್ರಯತ್ನ ಮಾಡಿದ್ದೇನೆ. ತತ್ ಎಂಬಲ್ಲಿ ತ ಮತ್ತು ತತ್ 2 ಅಕ್ಷರಗಳಿವೆಯಲ್ಲ ಅಂತ ಸಂದೇಹ ಬರಬಹುದು. ಹಾಗಾಗಿ ಒಟ್ಟು 9 ಅಕ್ಷರಗಳಾಗ್ತಾವಲ್ವಾ ಅಂತ. ಆದ್ರೆ ತತ್ ಅನ್ನುವುದು ಅಲ್ಲೇನು ವ್ಯಂಜನ ಇದೆಯಲ್ಲ, ಆ ವ್ಯಂಜನ ಅಂತನ್ನುವುದು ಸಾಮಾನ್ಯವಾಗಿ ಒಂದೇ ಅಕ್ಷರವಾಗಿ ಪರಿಗಣಿತ ಆಗ್ತದೆ. ಎಲ್ಲಿ ಸ್ವರ ಇದೆಯಲ್ಲ, ಸ್ವರ ಇದ್ದ ಅಕ್ಷರವೇ ಮುಖ್ಯ. ಮುಂದಿರುವ ವ್ಯಂಜನಕ್ಕೆ ಛಂದಸ್ಸಿನಲ್ಲಿ ಇತ್ಯಾದಿ ಕಡೆಗಳಲ್ಲಿ ಪರಿಗಣನೆ ಇಲ್ಲ. ಮುಂದೆ ಎಲ್ಲ ಕಡೆ ಭರ್ ಎಂಬಲ್ಲಿ ಯಾತ್ ಎಂಬಲ್ಲಿ ಯಾತ್ ಅನ್ನುವುದು ಒಂದೇ ಅಕ್ಷರ. ಭರ್ ಅನ್ನುವುದು ಶ್ರೀಧರನನ್ನು ಹೇಳ್ತದೆ, ಮತ್ತೆ ಯಾತ್ ಅನ್ನುವುದು ಕೃಷ್ಣನನ್ನು ಹೇಳ್ತದೆ. ಅದರಂತೆ ಇಲ್ಲಿಯೂ ಕೂಡ ತತ್ ಎಂಬಲ್ಲಿ ತತ್ ಇಡೀ ಒಂದು
ವರೇಣ್ಯಂ ಈ 8 ಅಕ್ಷರಗಳಿಂದ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ ಮತ್ತು ವಾಮನ ಶಬ್ದಗಳು ಹೇಗೆ, ವಾಮನ ರೂಪಗಳು ಹೇಗೆ ವ್ಯಾಖ್ಯೆ ಆಗ್ತವೆ ಅನ್ನುವುದರ ವಿವರ ಇಲ್ಲಿಗೆ ಸಮಾಪ್ತವಾಗಿದೆ. ಮುಂದಿನ ವಿವರಗಳನ್ನು ನಾಳೆ ದಿವಸ ನೋಡೋಣ.